ಇಂಪಾರ್ಟೆನ್ಸ್ ಆಫ್ ದ ಟ್ರೈನಿಂಗ್ ಏನು ಅಂತಂದ್ರೆ, ಒಂದು ಮಾತು ಕಲಿತೆ ಅಥವಾ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಶುರು ಮಾಡುತ್ತೆ. ನಾನೇನು ಅವಳಿಗೆ ಹೇಳ್ತಾ ಇಲ್ಲ, ಆಯ್ತಾ? ನೋಡೋಣ ಅವಳಾಗ ಒಳ್ಳೆ ಕೂತೊಳ ಏನು ಅಂತ. ಇದು ಇದು ಟ್ರೈನಿಂಗ್ ಅಂದ್ರೆ. ತುಂಬಾ ಜನ ಕೇಳ್ತಿರ್ತೀರಾ, ನೀವು ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲಾನು ಮಾಡ್ತಿರುತ್ತೆ, ನಮ್ಮನೇಲಿ ಯಾಕೆ ಮಾಡಲ್ಲ ಅಂತ. ಆಮೇಲೆ ಇನ್ನೂ ಒಂದು ಜರ್ಮನ್ ಶೆಪರ್ಡ್ ಫೀಮೇಲ್ ಬಂದಿದೆ. ಒಂದು ಮೇಡಮ್ ಹೇಳಿದ್ರು, ಒಂದು 8,000 ರೂಪಾಯಿ ಏನಂತ ಮೋಟ್ರ್, ಅದು BBMP ಕಡೆಯಿಂದ ಬರೋದು. ಅದನ್ನೇನೋ ಹಾಳು ಮಾಡಿದ್ದಂತೆ. ಪಾಟಿ ತಿಂತಾಳೆ, ಅವಳದೇ ಪಾಟಿನ. ಆಮೇಲೆ ಸಿಕ್ಕಾಪಟ್ಟೆ ಬಾರ್ಕಿಂಗು, ಸಪ್ರೇಷನ್ ಆಂಗ್ಸೈಟಿ ಎಲ್ಲಾನು ಇದೆ. 9 ತಿಂಗಳಾಗಿದೆ ಅವಳಿಗೆ. ಕಂಪ್ಲೀಟ್ ಟ್ರೈನಿಂಗ್ ಈಗ ಗೌನ್ ಹೆಂಗ್ ಮಾಡ್ತಾ ಇದೀನೋ ಅವಳಿಗೂ ಹಂಗೆ ಮಾಡಿ ಕಂಪ್ಲೀಟ್ ಅವಳದ್ದು ಟ್ರೈನಿಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಸಣ್ಣ ಸಣ್ಣ ಟ್ರಿಕ್ಸ್ನು ಮಾಡಿಸೋದು ಬಹಳ ಬಹಳ ಇಂಪಾರ್ಟೆಂಟ್, ಬಹಳ ಬಹಳ ದೊಡ್ಡ ಟಾಸ್ಕ್ ತರ ಕಾಣಿಸುತ್ತೆ ನಿಮಗೆ. ಡೋಂಟ್ ಲೂಸ್ ಹೋಪ್ಸ್. ಬನ್ನಿ, ನಿಮ್ಗೆ 100% ನಾನು ಹೇಳ್ಕೊಡ್ತಾರಂತ ಫಾರ್ಮುಲಾ ಅಥವಾ ಸ್ಟ್ರಾಟಜಿ ವರ್ಕ್ ಆಗೇ ಆಗುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಲೆಟ್ಸ್ ಕಂಟಿನ್ಯೂ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾವು ನಿಮ್ಮ ಪ್ರೀತಿಯ ಡಾಕ್ಟರ್ ಇನರ್ ಪುರುಷೋತ್ತಮ್. ತಮ್ಗೆಲ್ರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಆತ್ಮೀಯವಾದ ಸ್ವಾಗತ. ತುಂಬ ಫೋನ್ ಕಾಲ್ಸ್ ಬಂತು ಡಾಗ್ ಬಿಹೇವಿಯರ್ ರಿಲೇಟೆಡ್ ಬಗ್ಗೆ. ಸಾಧ್ಯವಾದಷ್ಟು ಫೋನ್ ಕರೆಯಲ್ಲಿ ನಿಮಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದೆ ಅಂತ ಭಾವಿಸ್ತೀನಿ. ನಿಮಗೆಲ್ಲ ಧನ್ಯವಾದ ತಿಳಿಸ್ತೀನಿ. ನಮ್ಮನ್ನು ಅಟ್ಲೀಸ್ಟ್ ನಮಗೇನೋ ಗೊತ್ತು ಅಂತ ನೀವು ಅಲ್ಲಿಂದ ಫೋನ್ ಮಾಡಿ, ದೂರದಿಂದ ಫೋನ್ ಮಾಡಿ ಕೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ತುಂಬ ಹೈ ಟೆಂಪರ್ಮೆಂಟ್ ಅಂತ ಪೆಟ್ಸ್ ಆದರೆ ಹೇಗೆ ಮಾಡಬೇಕು ಅಂದರೆ ನೀವು ಈಗ ನೋಡಬೇಕು ಹೇಗೆ ಮಾಡುತ್ತೇವೆ ಎಂದು. ಕೈಯಲ್ಲಿ ಟ್ರೀಟ್ ತಗೊಳ್ಳಿ. ಟ್ರೀಟ್ನ ಮುಂಚೆ ನಾನು ನಿಮಗೆ ಕೊನೆ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ ಹೈ ಟೆಂಪರ್ಮೆಂಟ್ ಅಥವಾ ಹಸ್ಕಿ ಇರುವಂಥ ನಾಯಿಗಳಿಗೆ ಹೇಗೆ ನೀವು ಮನೆಯಲ್ಲಿ ಟ್ರೈನಿಂಗ್ನ ಮಾಡ್ಕೋಬೇಕು ಅಂತ. ಇವತ್ತು ಅದರ ಮುಂದುವರೆದ ಭಾಗವಾಗಿ ನಾವು ಗೌನ್ ಜೊತೆಲಿ ಟ್ರೈನಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವಳು ಇಲ್ಲೇ ಇದ್ದಾಳೆ, ತುಂಬ ಹೈ ಟೆಂಪರ್ಮೆಂಟು. ಸಾಧ್ಯವಾದಷ್ಟು ನೀವು ಹಸ್ಕಿಗಳಿಗೆ ಟ್ರೈನಿಂಗ್ನ ಮಾಡಬೇಕಾದ್ರೆ ತುಂಬ ಜಾಸ್ತಿ ಹೈಪರ್ ಆಕ್ಟಿವ್ ಆಗಿದ್ರೆ ಒಂದು 10-15 ನಿಮಿಷ ವಾಕ್ ಮಾಡ್ಕೊಂಡ್ಬಂದು 10 ಮಿನಿಟ್ಸ್ ರೆಸ್ಟ್ ಮಾಡಿ ಮತ್ತೆ ಶುರು ಮಾಡಿ. ಯಾಕೆಂದ್ರೆ ತುಂಬ ಹೈ ಟೆಂಪರ್ಮೆಂಟ್ ಇದ್ರೆ, ನಿಮ್ಮ ತುಂಬ ಸಿಕ್ಕಾಪಟ್ಟೆ ಎನರ್ಜಿ ಇತ್ತು ಅಂದರೆ ಅವಾಗ್ಲೂ ಟ್ರೈನಿಂಗ್ ಕಲಿಯೋದು ಕಷ್ಟ. ಸೊ ಆ ಡ್ರೈವ್ನ ನೀವು ನಿಮ್ಮ ಕಂಟ್ರೋಲ್ ಇಟ್ಕೋಬೇಕಾಗಿರೋದು ಬಹಳ ಇಂಪಾರ್ಟೆಂಟ್. ಇಟ್ಸ್ ಓಕೆ, ಕೇಳ್ತಾ ಇದೆ ಅಂದರೆ ಪರವಾಗಿಲ್ಲ. ಕೇಳ್ತಾನೆ ಇಲ್ಲ, ಈಸ್ಕೊಂಡು ಓಡೋಗ್ಬಿಡ್ತಾ ಇದೆ ಅಂದರೆ ಒಂದು 10-15 ನಿಮಿಷ ವಾಕ್ ಮಾಡಿಸ್ಕೊ ಬನ್ನಿ, ಒಂದು 10 ನಿಮಿಷ ರೆಸ್ಟ್ ಮಾಡಾಕ್ಬಿಡಿ, ಆಮೇಲೆ ನೀವು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ. ಸೊ ನಿಮ್ಗಲ್ಲಿ ಈಸಿ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲ ಕೀ ಪಾಯಿಂಟ್ಸ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಅಥವಾ ಮಾಡಿದ್ರೇನೆ ನಿಮ್ಮ ಪೆಟ್ಟು ನಿಮಗೆ ಬಿಹೇವ್ ಮಾಡೋಕ್ಕೆ ಸಾಧ್ಯ. ಎಸ್, ಗುಡ್ ಗರ್ಲ್. ಸೊ ಇದಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿಸಿದಿರಿ ಅಂತ ಭಾವಿಸ್ತೀನಿ. ತುಂಬ ಜನ ಕೇಳ್ತಿರ್ತೀರಾ, ನೀವು ವಿಡಿಯೋ ಮಾಡಬೇಕಾದ್ರೆ ಎಲ್ಲಾನು ಮಾಡ್ತಿರುತ್ತೆ, ನಮ್ಮನೇಲಿ ಯಾಕೆ ಮಾಡಲ್ಲ ಅಂತ. ಖಂಡಿತವಾಗ್ಲೂ ಸತ್ಯ. ಇಲ್ಲಿ ನಾನು ಮಾಡ್ತಾರಂಥ ಪೆಟ್ಟು ಮತ್ತು ಅದ್ರ ಟೆಂಪರ್ಮೆಂಟ್ ಬೇರೆ ಇರುತ್ತೆ. ನಿಮ್ಮನೇಲಿ ನೀವು ಟ್ರೈನಿಂಗ್ ಮಾಡ್ತಾರಂಥ ಪೆಟ್ಟು ಟೆಂಪರ್ಮೆಂಟ್ ಬೇರೆ ಇರುತ್ತೆ. ಸೊ ಸೀದಾ ನಾನು ನೇರವಾಗಿ ಟ್ರೈನಿಂಗ್ ಪಾರ್ಟಿಗೆ ಬಂದ್ಬಿಡ್ತೀನಿ. ಸೊ ಅಗೈನ್ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಒಂದ್ಸಲ ನೋಡ್ಕೊಂಡು ನೀವು ಸ್ಟಾರ್ಟ್ ಮಾಡಿ. ನಿಮ್ಗೆ ಈಸಿ ಆಗುತ್ತೆ ನಿಮ್ಗೆ ಟ್ರೈನಿಂಗ್ ಮಾಡ್ಬೇಕಾದ್ರೆ. ಗೌನ್, ಕಮ್ ಬ್ಯಾಕ್. ಎಸ್. ಸೊ ಇಲ್ಲಿವರೆಗೂ ಬಂದಿದ್ವಿ. ಸಿಟ್ ಒಂದು ಮಾಡಿಸಿದೆ. ಸಿಟ್. ಎಸ್, ಗುಡ್ ಗರ್ಲ್. ಸೊ ಇದಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿಸಿದಿರಿ ಅಂತ ಭಾವಿಸ್ತೀನಿ. ಇಲ್ಲಿಂದ ನೆಕ್ಸ್ಟ್ ಏನೇನ ಕಂಟಿನ್ಯೂ ಮಾಡಬೇಕು ನಿಮ್ಗೆ ಅವಾಗಲೇ ಹೇಳಿದ್ದೀನಿ. ಹೈ ಟೆಂಪರ್ಮೆಂಟ್ ಅಂತ ಪೆಟ್ಸ್ ಅಲ್ಲಿ ಎಲ್ಲಾ ಒಂದೊಂದು ಸಣ್ಣ ಸಣ್ಣ ಟ್ರಿಕ್ಸ್ನು ಮಾಡಿಸೋದು ಬಹಳ ಬಹಳ ಇಂಪಾರ್ಟೆಂಟ್, ಬಹಳ ಬಹಳ ದೊಡ್ಡ ಟಾಸ್ಕ್ ತರ ಕಾಣಿಸುತ್ತೆ ನಿಮಗೆ. ಡೋಂಟ್ ಲೂಸ್ ಹೋಪ್ಸ್. ಬನ್ನಿ, ನಿಮ್ಗೆ 100% ನಾನು ಹೇಳ್ಕೊಡ್ತಾರಂತ ಫಾರ್ಮುಲಾ ಅಥವಾ ಸ್ಟ್ರಾಟಜಿ ವರ್ಕ್ ಆಗೇ ಆಗುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಲೆಟ್ಸ್ ಕಂಟಿನ್ಯೂ. ಸೆಟ್. Very good girl. Yes. No. Sit. Yes. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಎಸ್ ಅಂದಾಗ ರಿವಾರ್ಡ್ ಸಿಗ್ತದೆ, ನೋ ಅಂದಾಗ ರಿವಾರ್ಡ್ ಸಿಗ್ತಾ ಇಲ್ಲ. ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ ನೋ ಅನ್ನೋದನ್ನ. ನೀವು ಹಿಂಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಹಳ ಈಸಿ ಆಗುತ್ತೆ. ಕಮ್ ಬ್ಯಾಕ್. ಗುಡ್ ಗರ್ಲ್. ಕಮ್ ಹಿಯರ್. ಸೊ ಸಿಟ್ನ ತರಿಸ್ಕೊಡೋದಕ್ಕೆ ಈಸಿ ಪೊಸಿಷನ್ ಅದು. ಸಿಟ್ ನೌ. ಎಸ್. ಸಿಟ್ ಆದ್ಮೇಲೆ ಶೇಕ್ ಹ್ಯಾಂಡ್ ಅಥವಾ ಡೌನ್ ಮಾಡಿಸ್ಬೇಕು ಅಂದ್ರೆ ಸಿಟ್ ಮಾಡಿ ಒಂದು 5 to 10 seconds ವೆಯ್ಟ್ ಮಾಡೋದು. ನೀವು ವೆಯ್ಟಿಂಗ್ ಕಲಿಸ್ಬೇಕು. ವೆಯ್ಟಿಂಗ್ ನೌ. ನೋಡಿ, ಇವಳು ಓಡ್ತಾಳೆ, ಆ ಕಡೆ ಈ ಕಡೆ ಓಡ್ತಾಳೆ. ಕಾರಣ ಏನಂದ್ರೆ ಅವಳಿಗೆ ಹೈ ಟೆಂಪರ್ಮೆಂಟ್. ಹಿಯರ್
ಅಕಸ್ಮಾತ್ ಹೈ ಟೆಂಪರ್ಮೆಂಟ್ ಅಲ್ಲಿರುವಾಗ ಕಲಿಸ್ಬೇಕು ಅಂದ್ರೆ ಇನ್ನೊಂದು ಟ್ರಿಕ್ ಏನು ಅಂದ್ರೆ ಸ್ವಲ್ಪ ಹೈ ವ್ಯಾಲ್ಯೂ ಟ್ರೀಟ್ ನ ಉಪಯೋಗಿಸಿ. ಸ್ವಲ್ಪ ಈಗ ಚಿಕನ್ ಪೀಸಸ್ ಆಗಿರ್ಬೋದು, ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಡಿ, ಎಗ್ ಆಗಿರ್ಬೋದು, ವೆಜಿಟೇಬಲ್ಸ್, ನಿಮ್ ಪೆಟ್ಗೆ ಯಾವ್ದು ತುಂಬಾ ಫೇವ್ರೇಟ್ ಇರುತ್ತೋ ಅದನ್ನ ತಗೊಂಡು ಟ್ರೈನಿಂಗ್ ಮಾಡಕ್ ಶುರು ಮಾಡಿ. ಎಸ್ ಗುಡ್ ಗರ್ಲ್, ಸಿಟ್ ಹೇಳಿಲ್ಲ ನಾನು. ಎಸ್, ಕೂತೇ ಇರೋದಕ್ಕೆ ರಿವಾರ್ಡ್ ಸಿಗ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಎಸ್, ಇಲ್ವಾ? ಕೂತ್ಕೋ ಕೂತ್ಕೋ. ವೆರಿ ಗುಡ್. ಎಸ್, ನೋ ನೋ. ಎಸ್, ಎಸ್. ತಾಳ್ಮೆ ಪರೀಕ್ಷೆ ಮಾಡಬೇಕು. ತಾಳ್ಮೆ ನಿಮ್ದು ಪರೀಕ್ಷೆ ಮಾಡಬೇಕು, ನಿಮ್ ಪೆಟ್ಟು ಪರೀಕ್ಷೆ ಮಾಡಬೇಕು. ಗರ್ಲ್, ಕಮ್ ಬ್ಯಾಕ್, ಕಮ್ ಬ್ಯಾಕ್. ಕೂತ್ಕೋ, ಬಾಯ್ಲಿ ಬಾ, ಕೂತ್ಕೋ. ಗುಡ್ ಗರ್ಲ್. ಶೇಕ್ ಹ್ಯಾಂಡ್ ಹೆಂಗ್ ಮಾಡಿಸ್ಬೇಕು ಗೊತ್ತಾ ನಿಮ್ಗೆ? ಶೇಕ್ ಹ್ಯಾಂಡು ಕೆಲವು ಪೆಟ್ಸ್, ಕೆಲವು ಅಂದ್ರೆ ಬೇರೆ ಬೇರೆ ಪೆಟ್ಸ್ಗೆ ಬೇರೆ ಬೇರೆ ತರ ಮಾಡಿಸ್ತೀವಿ. ತುಂಬಾ ಹೈ ಟೆಂಪರ್ಮೆಂಟ್ ಅಂತ ಪೆಟ್ಸ್ ಆದರೆ ಹೇಗೆ ಮಾಡಬೇಕು ಅಂದರೆ ನೀವು ಈಗ ನೋಡಬೇಕು ಹೇಗೆ ಮಾಡುತ್ತೇವೆ ಎಂದು. ಕೈಯಲ್ಲಿ ಟ್ರೀಟ್ ತಗೊಳ್ಳಿ, ಟ್ರೀಟ್ನ ಮುಚ್ಕೊಳ್ಳಿ. ಮುಚ್ಕೊಂಡ್ರಾ? ಈಗ ನೋಡಿ, ಇದು ನೇರವಾಗಿದೆ, ಆಯ್ತಾ? ಬ್ಯಾಕ್, ಕೂತ್ಕೋ. ನೇರವಾಗಿದೆ ನನ್ನ ಕೈ, ಹಿಂಗೆ. ಕಮ್ ಬ್ಯಾಕ್, ಕೂತ್ಕೋ. ನೇರವಾಗಿದೆ, ತಗೊಂಡು ಹೋಗ್ತಾ ಇದ್ದೀನಿ. ಅವಳು ಕೈ ಇಡೋವರೆಗೂ ನಾವು ರಿವಾರ್ಡ್ ಮಾಡಂಗಿಲ್ಲ. ನಾವು ಬೈಲಿ, ಕೂತ್ಕೋ. ನಾವು ಮೋಸ್ಟ್ಲಿ ಸರಿಯಾಗಿ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ನನ್ನ ಹತ್ರ ಕ್ಯಾಮ್ರಾನಲ್ಲಿ ಟ್ರೈಪಾಡ್ ಇಟ್ಬಿಟ್ಟು ವಿಡಿಯೋ ಮಾಡೋದು. ಸೊ ನಿಮ್ಗೆ ಸ್ವಲ್ಪ ಏನಾದರೂ ಕಷ್ಟ ಆದರೆ ಕಮೆಂಟಲ್ಲಿ ಹೇಳಿ, ನಾನು ಖಂಡಿತವಾಗ್ಲೂ ಅದನ್ನು ಸರಿ ಮಾಡಿಕೊಂಡು ಸಪ್ರೇಟ್ ಶಾರ್ಟ್ಸ್ ಮಾಡಿ ನಾನು ಹಾಕೋಕ್ಕೆ ನಿಮಗೆ ಪ್ರಯತ್ನ ಮಾಡ್ತೀನಿ. ಬಾಯ್ಲಿ. ಎಸ್. ಸೊ ಕೈ ಇಟ್ಕೊಂಡ್ರೆ ಹಾರಿಜಾಂಟಲ್ ಆಗಿ ನಾವು ಅಕಸ್ಮಾತ್ ಮಾಡ್ತಾ ಇಲ್ಲ ಅಂದ್ರೆ ತೋರಿಸ್ಕೊಡ್ತೀನಿ. ಬಾಯ್ಲಿ. ಸ್ವಲ್ಪ ಓಪನ್ ಮಾಡ್ಕೊಂಡಿದ್ದೀನಿ, ಬಿಟ್ಟಿಲ್ಲ, ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಅವ್ರಿಗೆ ಟಚ್, ನಾಲ್ಗೆಲ್ಲಿ ಮಾತ್ರ ಟಚ್ ಮಾಡಕ್ ಕೊಡ್ತಾ ಇದ್ದೀನಿ. ವೆರಿ ಗುಡ್. ಸೊ ನಾಯಿಗಳಿಗೆ ಇರುವಂತ ನೆಕ್ಸ್ಟ್ ವೆಪನ್ನೇ ಕಾಲು, ಬಾಯಿ ಆದ್ಮೇಲೆ. ಸೊ ಅದನ್ನ ಉಪಯೋಗಿಸೋದು ಸ್ವಲ್ಪ ತಾಳ್ಮೆ ಇರಲಿ. ನೀವು ಕೈನ ಹಿಂಗೆ 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 ಮಾಡಿದ್ರೆ ಅದಕ್ಕೆ ಗೊತ್ತಾಗಲ್ಲ ನೀವೇನು ಹೇಳ್ಕೊಡ್ತಾ ಇದ್ದೀರಾ ಅಂತ. ಕೂತ್ಕೋ. ಇಲ್ಲ, ತಪ್ಪು. ನೋ ನೋ. ಬಾ, ನೀನೇ ಬರ್ಬೇಕು, ಬಾ, ಕೂತ್ಕೋ. ಸಿಟ್. ಎಸ್, ವೆರಿ ಗುಡ್. ಆ ಟೈಮಲ್ಲಿ ನೀವು ಮಾರ್ಕಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್. ಬಾ, ವಾಪಸ್ ಬಾ, ಕೂತ್ಕೋ. ಹ್ಯಾಂಡ್ ಶೇಕ್, ಹ್ಯಾಂಡ್ ಶೇಕ್. ಯಸ್, ವೆರಿ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ಸೊ ಇವತ್ತು ಶೇಕ್ ಹ್ಯಾಂಡ್ ಮತ್ತೆ ಹೈಫೈ ಸರಿಯಾದ ರೀತಿಯಲ್ಲಿ ಹೇಗೆ ಮಾಡೋದು ಅದು ಮರಿಬಾರ್ದು ಏನು. ಆಮೇಲೆ ಶೇಕ್ ಹ್ಯಾಂಡ್ ಮತ್ತೆ ಹೈಫೈಗೆ ಏನು ಇಂಪಾರ್ಟೆನ್ಸು ಅಥವಾ ಯಾಕೆ ಕಲಿಸ್ಬೇಕು ಅಂತ ಹೇಳಿದ್ರೆ, ಈಗ ನೀವು ಉಗುರು ಕತ್ತರಿಸ್ಬೇಕು, ಗಾಯ ಮಾಡ್ಕೊಂಡಿದೆ, ಅದಕ್ಕೆ ಔಷಧಿ ಹಚ್ಚಬೇಕು, ಬೇರೆ ಏನೇ ಕೈಯಲ್ಲಿ, ಆಮೇಲೆ ಕೂದಲು ಕತ್ತರಿಸ್ಬೇಕು ಪಾದದಲ್ಲಿ, ಇದಕ್ಕೆಲ್ಲ ನಿಮ್ಗೆ ಅದು ಕಾಲನ್ನ ಕೊಡೋದು ಬಹಳ ಇಂಪಾರ್ಟೆಂಟ್. ನೀವು ನೇರವಾಗಿ ಕಾಲು ಮುಟ್ಟಿದ್ರೆ ಕಚ್ಚಕ್ ಬಂದ್ಬಿಡುತ್ತೆ. ಯಾವ ಪಿಟ್ಸು ಕಾಲನ್ನ ಮುಟ್ಟಿದ್ರೆ ಕಚ್ತಾ ಇದೆ ಅದಕ್ಕೆ ಫಸ್ಟ್ ನೀವು ಶೇಕ್ ಹ್ಯಾಂಡ್ ಕಲಿಸ್ಕೊಡಿ. ಈಗ ನಾನೇನು ತುಂಬಾ ಜನ ಅನುಭವಿಸಿರ್ತೀರ, ಕಾಲು ಮುಟ್ಟಿದ್ರೆ ಅಲ್ಲಿ ತೋರ್ಸ್ಕೊಂಡು ಕಚ್ಚಿಬಿಡುತ್ತೆ. ಕಾರಣ ಏನು ಅಂದ್ರೆ, ನೀವ್ ಯಾವಾಗಾದ್ರೂ ಅದಕ್ಕೆ ಉಗುರು ಕತ್ತರಿಸ್ಬೇಕಾದ್ರೆ ರಕ್ತ ಬರಂಗೆ ಜಾಸ್ತಿ ಕತ್ತರಿಸ್ಬಿಟ್ರೆ ಅದಕ್ಕೆ ನೋವಾಗಿರುತ್ತೆ. ಆ ಕೋಪನೆಲ್ಲ ಮತ್ತೆ ನಂಗೆ ನೋವು ಮಾಡ್ಬಿಡ್ತಾರೆ ಅನ್ನೋ ಕೋಪನ ಪೆಟ್ಟು ನಿಮ್ಗೆ ತೋರಿಸ್ತಾ ಇರುತ್ತೆ. ಸೊ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಇನ್ ಕೇಸ್ ಕಾಲು ಮುಟ್ಟಿದ ತಕ್ಷಣ ಹಲ್ಲು ತೋರಿಸುತ್ತೆ, ಕಚ್ಚುತ್ತೆ ಅನ್ನೋ ಪೆಟ್ಸ್ಗೆ
ಹ್ಯಾಂಡ್ ಶೇಕ್ ನಾನು ಹೇಳ್ಕೊಡ್ತಾರ ರೀತಿ ನೀವು ಕಲಿಸಿ ಮ್ಯಾಟರ್ ಆಫ್ 15-20 ಡೇಸ್ ಅಂದ್ರೆ ಒಂದು 15-20 ದಿನದಲ್ಲಿ ಖಂಡಿತವಾಗ್ಲೂ ಆ ಪೆಟ್ಟು ಕಾಲ್ ಮುಟ್ಟಿದ್ರೆ ಕಚ್ಚೋದನ್ನ ಬಿಟ್ಬಿಡುತ್ತೆ. ಬಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅಲ್ಲಿ ಹೋಗ್ಬೇಕು, ಹೇಳ್ಕೊಡ್ತಾರನ್ನ ಸರಿಯಾಗಿ ಕಲ್ತ್ಕೋಬೇಕು. ಬಾಯ್ಲಿ ಕೂತ್ಕೋ, ವೆರಿ ಗುಡ್. ಹ್ಯಾಂಡ್ ಶೇಕ್. ನಾನು ನೋಡಿ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ, ಅವ್ನಿಗೆ ಟ್ರೀಟ್ ನಾಲ್ಗೆ ಸಿಗ್ತಾ ಇದೆ. ಬಟ್ ಎಸ್, ವೆರಿ ಗುಡ್. ಯಾತಕ್ಕೆ ಟ್ರೀಟ್ ಸಿಗ್ತಾ ಇದೆ ಅಂತಾನು ಅವ್ಳಿಗೆ ಗೊತ್ತಾಗ್ಬೇಕು, ಅರ್ಥ ಆಯ್ತಾ? ಬಾಯ್ಲಿ ಕೂತ್ಕೋ, ಕೂತ್ಕೋ. ಎಸ್, ಹ್ಯಾಂಡ್ ಶೇಕ್. ಈ ಕಾಲ್ ಕೊಡು. ಎಸ್, ವೆರಿ ಗುಡ್ ಗರ್ಲ್. ಹ್ಯಾಂಡ್ ಶೇಕ್. ಎಸ್, ವೆರಿ ಗುಡ್ ಗರ್ಲ್. ಆಮೇಲೆ ಕಚ್ಚುವಂತ ನಾಯಿಗಳಿಗೆ ಟ್ರೈನ್ ಮಾಡಬೇಕಾದ್ರೆ, ಕಚ್ತಾ ಇರೋ ಅಂದ್ರೆ ಕಾಲ್ ಮುಟ್ಟಿದ್ರೆ ಕಚ್ತಾ ಇರೋಂಥ ನಾಯಿಗಳಿಗೆ ಟ್ರೈನ್ ಮಾಡಬೇಕಾದ್ರೆ ಫಸ್ಟ್ಗೆ ಕಾಲ್ನ ಹೋಲ್ಡ್ ಮಾಡಬೇಡಿ, ಜಸ್ಟ್ ಅದೇ ಕೈ ಅಂದ್ರೆ ಅದ್ರ ಕಾಲ್ನ ನಿಮ್ ಕೈ ಮೇಲೆ ಇಡಬೇಕು. ಬಾಯ್ಲಿ ಇದು ಬಂದಿದ್ದಕ್ಕೆ ಕೂತ್ಕೋ, ಇದು ಕೂತ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡ್ತಾ ಇದ್ದೀನಾ? ನೀವು ಹಿಂಗೆ ಮಾಡಿ. ಹ್ಯಾಂಡ್ ಶೇಕ್. ಎಸ್, ವೆರಿ ಗುಡ್. ಸೊ ಇದು ಹ್ಯಾಂಡ್ ಶೇಕ್ಗೆ. ಬಾಯ್ಲಿ ಕೂತ್ಕೋ, ಕೂತ್ಕೋ. ಎಸ್, ನೋ. ಆಮೇಲೆ ಹ್ಯಾಂಡ್ ಶೇಕ್ ತಗೋಬೇಕಾದ್ರೆ ಡಾಗ್ ಮಸ್ಟ್ ಬಿ ಇನ್ ಅ ಸಿಟಿಂಗ್ ಪೊಸಿಷನ್. ಇದು ಬಹಳ ಗಮನದಲ್ಲಿ. ಸೆಕೆಂಡ್ ಕೊಡ್ಬೇಕು ಅಂದ್ರೆ ನಾಯಿ ಕೂತಿರ್ಬೇಕು, ನಿಂತ್ಕೊಂಡು ಓಡಾಡ್ಕೊಂಡೆಲ್ಲ ಸೆಕೆಂಡ್ ಕೊಟ್ರೆ ಅದು ಸೆಕೆಂಡ್ ಅಲ್ಲ. ಯಾಕೆ ಈ ಶೇಕ್ ಹ್ಯಾಂಡು ಸಿಟ್ ಆದ್ಮೇಲೆ ಇದೆ ಅಂದ್ರೆ, ನಾವು ಮಾಡುವಂತ ಎಲ್ಲಾ ಟ್ರೈನಿಂಗ್ನು ಅದನ್ನ ಕಂಪ್ಲೀಟ್ ಆಗಿ ಅದ್ರದ್ದು ಏನು ಅದ್ರ ಅಟೆನ್ಷನ್ ಆಗಿರ್ಬೋದು, ಅದ್ರ ದೇಹ ಆಗಿರ್ಬೋದು, ಅದ್ರ ಸೋಲ್ ಆಗಿರ್ಬೋದು, ಎಲ್ಲಾನು ನಮ್ಗೆ ಒಂದೊಂದೇ ಇನ್ನೂ ಡೀಪರ್ ಬರ್ತಾ ಇರುತ್ತೆ. ಅಂದ್ರೆ ಇನ್ನು ಹೆಚ್ಚೆಚ್ಚು ಕಂಟ್ರೋಲ್ ಅಲ್ಲಿ ನಮ್ ಕಡೆಗೆ ಇರುತ್ತೆ ಪೆಟ್ಟು. ಓಡಾಡ್ಕೊಂಡು ಸೆಕೆಂಡ್ ಕೊಟ್ರೆ ಏನಾಗುತ್ತೆ, ಮತ್ತೆ ಅದ್ರದ ಮಿಕ್ಸ್ಡ್ ಟೆಂಪರ್ಮೆಂಟ್ ಅಥವಾ ಏನು ಎಕ್ಸೈಟ್ಮೆಂಟ್ ಲೆವೆಲ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಟ್ರೈನಿಂಗ್ ಅಂದ್ರೇನೆ ಅದ್ರ ಎಕ್ಸೈಟ್ಮೆಂಟ್ ನ ಕಮ್ಮಿ ಮಾಡೋದು, ಮತ್ತೆ ಅದಕ್ಕೆ ಒಳ್ಳೆ ಬುದ್ಧಿನ ಕಲಿಸೋದು. ಸೊ ಸಿಟ್ ಮಾಡ್ಬಿಟ್ಟು ಸೆಕೆಂಡ್ ಮಾಡಿದಾಗ ಸೊ ಅದು ಕುತ್ಕೊಂಡು ಆ ಪೊಸಿಷನ್ ವೆಯ್ಟ್ ಮಾಡಕ್ ಶುರು ಮಾಡುತ್ತೆ. ಸೊ ಡೌನ್ ಮಾಡುವಾಗ ಸೀಟ್ಗೆ ಹೋಗಿ ಡೌನ್ ಹೋಗ್ಬೇಕು. ಅಂದ್ರೆ ಇನ್ನೂ ಅದ್ರದ್ದು ಹೆಚ್ಚೆಚ್ಚು ಕಂಟ್ರೋಲ್ ನಮ್ ಕೈಗೆ ಬರ್ತಾ ಇರುತ್ತೆ. ಬಾಯ್ಲಿ ಕೂತ್ಕೋ. ಎಸ್, ಸೆಕೆಂಡ್. ಎಸ್, ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ಇನ್ನೊಂದು ಟ್ರೀಟ್ ಕೊಡ್ತೀನಿ ಇವಾಗ ನೇರವಾಗಿ ಸೆಕೆಂಡ್ ಕೇಳ್ತೀನಿ, ಖಾಲಿ ಕೈಯಲ್ಲಿ ಕೇಳ್ತಾ ಇದ್ದೀನಿ, ಬಟ್ ರಿವಾರ್ಡ್ ಮಾಡಬೇಕು. ಸೆಕೆಂಡ್, ವೆರಿ ಗುಡ್ ಗರ್ಲ್. ಹೌದಾ? ಇದು ಬಹಳ ಜನ ಮಾಡೋ ತಪ್ಪು. ಕೈಯಲ್ಲಿ ಟ್ರೀಟ್ ಇಟ್ಕೊಂಡಿರ್ತೀರಾ, ಟ್ರೀಟ್ ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿರ್ತೀರಾ, ಆಮೇಲೆ ಟ್ರೀಟಿಂಗ್ ಆದ್ರೆ ಮಾಡೋದೇ ಇಲ್ಲ. ಯಾಕೆಂದ್ರೆ ಕೊಡದೆ ನೀವು ಅದಕ್ಕೆ ಡಿಸಪಾಯಿಂಟ್ ಮಾಡ್ಬಿಟ್ಟಾಗ ಪೆಟ್ಟು ಆಬ್ವಿಯಸ್ಲಿ ನಿಮ್ಮ ಹತ್ರ ಆ ಕಮಾಂಡ್ನ ಅಥವಾ ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ. ಡಾಗ್ಗೆ ಮೋಟಿವೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮೋಟಿವೇಶನ್ ಇಲ್ಲ ಅಂದ್ರೆ ಮಾಡಲ್ಲ. ನಿಮಗೆ ಇನ್ನೊಂದೇನು ಹೇಳ್ಬೇಕು ಅಂದ್ರೆ, ನೀವು ಪ್ರೀತಿ ಮಾಡೋದ್ರು ಕಲಿಸ್ಬೋದು, ರಿವಾರ್ಡ್ ಕೊಟ್ಟಾದ್ರೂ ಕಲಿಸ್ಬೋದು, ಊಟ ಕೊಟ್ಟಾದ್ರೂ ಕಲಿಸ್ಬೋದು, ಬರೀ ಐ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೂ ಕಲಿಸ್ಬೋದು. ಸಿಟ್, ಕೂತ್ಕೋ, ಕೂತ್ಕೋ. ಹ್ಯಾಂಡ್ ಶೇಕ್. ಎಸ್, ಗುಡ್ ಗರ್ಲ್. ಹೈ ಫೈ. ಇಲ್ಲಿ ಇಟ್ಕೊಂಡಿದ್ದೀನಿ. Yes, very good girl. ಕೂತ್ಕೋ. Yes. No. Yes. Handshake. Yes. ಬಾ. ಹೈಫೈ ಹೆಂಗ್ ಮಾಡಿಸ್ಬೇಕು ಅಂದ್ರೆ ನೋಡಿ, ಈ ಎರಡು ಬೆರಳಲ್ಲಿ ಹಿಂಗ್ ರಿವಾರ್ಡ್ ಇಟ್ಕೊಳ್ಳಿ. ನಿಮ್ಮ ಹಂಗೈ ಪೆಟ್ಟಿಗೆ ಕಾಣಿಸ್ತಾ ಇರಬೇಕು. ಸೊ ಅದೇನ್ ಮಾಡುತ್ತೆ, ನಾಲ್ಗೆಲೆ ಅಥವಾ ಬಾಯಲ್ಲಿ ಇದನ್ನ ರಿವಾರ್ಡ್ ನ ತಗೊಳಕ್ ಬರುತ್ತೆ. ರಿಲೀಸ್ ಮಾಡಲ್ಲ, ನೀವು ರಿಲೀಸ್ ಮಾಡಲ್ಲ. ಅದು ಯಾವಾಗ ಅಂದ್ರೆ ಇದಕ್ಕೆ ಸೆಕೆಂಡ್ ಮಸ್ಟ್ ಶುಡ್, ನೀವು ಸೆಕೆಂಡ್ ಮಾಡಿರ್ಬೇಕು. ಸೆಕೆಂಡ್ ಕಲಿಸಿ ಆಮೇಲೆ ಮಾಡ್ಕೊಳ್ಳಿ, ಅವಾಗ ನಿಮಗೆ ಬಹಳ ಈಸಿಯಾಗಿ ಪೆಟ್ ಮಾಡಕ್ ಶುರು ಮಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ನೀವು ಐಫೈ ಮಾಡಿಸುವಾಗ ನಾಲ್ಗೆಲೆ ಅಥವಾ ಬಾಯಲ್ಲಿ ಅದು ಟ್ರೈ ಮಾಡಿ ಸಾಕಾಗಿ ಕಾಲ್ ಎತ್ತಿದ ತಕ್ಷಣ ಎಸ್ ಅಂತ ರಿವಾರ್ಡ್ ಮಾಡ್ಬೇಕು. ಬಾಯಲ್ಲಿ ಕೂತ್ಕೋ. ಎಸ್,
ಅದು ಬಾಯಲ್ಲಿ ಟ್ರೈ ಮಾಡ್ತಾ ಇತ್ತು, ಬಟ್ ನಾನು ಕೊಟ್ಟಿರ್ಲಿಲ್ಲ. ಯಾವಾಗ ಕಾಲ್ನ ಮೇಲಿತ್ತು ಅವಾಗ ಕೊಟ್ಟೆ. ಹೈಫೈ. ಎಸ್, ವೆರಿ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ಆಮೇಲೆ ಯಾವುದೇ ಕಾರಣಕ್ಕೂ ಟ್ರೀಟ್ ಕೊಡೋದು ಕೊಡದೇ ಇರೋದು ಆ ಥರ ಮೋಸ ಮಾಡಂಗಿಲ್ಲ. ಟ್ರೀಟ್ ಕೊಡಬೇಕು. ನೀವು ಏನಾದರೂ ಕೇಳ್ತಾ ಇದ್ದೀರಾ, ಪೆಟ್ ಮಾಡ್ತಾ ಇದ್ದಾಗ ನೀವು ರಿವಾರ್ಡ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದು ಬಹಳ ಬಹಳ ಇಂಪಾರ್ಟೆಂಟ್. ಸೊ ಮುಂಚಿನ ತರ ಅವಳು ಎಕ್ಸೈಟ್ ಆಗಿ ನಮ್ಮ ಮೇಲೆ ನಗಿತಾ ಇದ್ದಾಳೆ. ಸೊ ಮುಂಚೆಗೂ ಈಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಮುಂಚೆ ಅಕಸ್ಮಾತ್ ನಿಮ್ಮ ಮೇಲೆ ಪೆಟ್ ಅಥವಾ ನಿಮ್ಮ ನಾಯಿಗಳು ಅಥವಾ ಇವಳೇ ಆಗಿರ್ಬೋದು ನಮ್ಮ ಮೇಲೆ ನೆಗ್ದಾಗ ಅಭ್ಯಾಸ ಏನ್ ಮಾಡ್ತೀವಿ, ಮುದ್ದು ಮಾಡ್ಬಿಡ್ತೀವಿ. ಸೊ ಅವಾಗ ಪೆಟ್ಟಿಗೆ ಅಂತ ಆಗುತ್ತೆ ಅಂದ್ರೆ, ಸೊ ಮುದ್ದು ಮಾಡಿಸ್ಕೋಬೇಕು ಅಂದ್ರೆ ಮೇಲೆ ನೆಗೆಬೇಕು ಅಂತ ಪೆಟ್ಟಿಗೆ ಆಟೋಮೆಟಿಕ್ ಅದೇ ಅಭ್ಯಾಸ ಆಗ್ತಾ ಇರುತ್ತೆ. ಈಗ ಮಗು ಹೊತ್ತಾಗ ಎತ್ಕೊಂಡು ಫೋನ್ ಕೊಟ್ಟು ಅಭ್ಯಾಸ ಮಾಡ್ತೀವಲ್ಲ ಹಂಗೆ. ಸೊ ಇವಾಗ ಅವಳು ಮೇಲೆ ನೆಗೆದು ಅಭ್ಯಾಸ ಮಾಡ್ಕೊಂಡು ಅವಳು ಬಿಹೇವ್ ಮಾಡಬೇಕು. ಈಗ ನಿಮ್ಗೆ ಮನೆಗೆ ಯಾರೋ ನೆಂಟರು ಬರ್ತಾರೆ, ಕೆಲವರು ವಯಸ್ಸಾದವ್ರು ಬರ್ತಾರೆ, ಹುಷಾರಿರಲ್ಲ, ಏನೇನೋ ಸಮಸ್ಯೆ ಇರ್ತವೆ. ಸೊ ಬಂದು ಏಕಾಏಕಿ ಮೇಲೆ ನೆಗೆದ್ಬಿಟ್ಟಾಗ ಇವೆಲ್ಲ 15-18 kg ಓಕೆ. ಲ್ಯಾಬ್ರಡಾರೋ ರೆಟ್ರೀವರೋ ಜರ್ಮನ್ ಶೆಪರ್ಡ್ ಮೇಲೆ ನೆಗೆದ್ರೆ ಏನಾಗುತ್ತೆ, ಮಕ್ಕಳು ಮರಿ ಭಯ ಬಿದ್ದೈತಾರೆ ಅಥವಾ ಹಿಂದೆ ಬಿದ್ದು ಏನಾದ್ರು ಗಾಯ ಆಗ್ಬೋದು ಅಥವಾ ಬೇರೆ ಹಂಗೆ. ಸೊ ಇವಾಗ ಅವಳು ಮೇಲೆ ನೆಗೆದು ಅಭ್ಯಾಸ ಮಾಡ್ಕೊಂಡು ಅವಳು ಬಿಹೇವ್ ಮಾಡಬೇಕು. ಈಗ ನಿಮ್ಗೆ ಮನೆಗೆ ಯಾರೋ ನೆಂಟರು ಬರ್ತಾರೆ, ಕೆಲವರು ವಯಸ್ಸಾದವ್ರು ಬರ್ತಾರೆ, ಹುಷಾರಿರಲ್ಲ, ಏನೇನೋ ಸಮಸ್ಯೆ ಇರ್ತವೆ. ಸೊ ಬಂದು ಏಕಾಏಕಿ ಮೇಲೆ ನೆಗೆದ್ಬಿಟ್ಟಾಗ ಇವೆಲ್ಲ 15-18 kg ಓಕೆ. ಲ್ಯಾಬ್ರಡಾರೋ ರೆಟ್ರೀವರೋ ಜರ್ಮನ್ ಶೆಪರ್ಡ್ ಮೇಲೆ ನೆಗೆದ್ರೆ ಏನಾಗುತ್ತೆ, ಮಕ್ಕಳು ಮರಿ ಭಯ ಬಿದ್ದೈತಾರೆ ಅಥವಾ ಹಿಂದೆ ಬಿದ್ದು ಏನಾದ್ರು ಗಾಯ ಆಗ್ಬೋದು ಅಥವಾ ಬೇರೆ ಏನಾದ್ರು ತೊಂದರೆ ಆಗ್ಬೋದು. ಸೊ ಅದಕ್ಕೋಸ್ಕರ ನಿನಗೆ ನಾನು ಮುದ್ದು ಮಾಡ್ತೀನಿ, ನೀನ್ ಮೊದಲು ಕೂತ್ಕೋ ಅನ್ನೋದನ್ನ ನೀವು ಫಸ್ಟ್ ಅಭ್ಯಾಸ ಮಾಡಿಸ್ಬೇಕು. ವೆರಿ ಗುಡ್ ಗರ್ಲ್. ಬರೀ ಖಾಲಿ ಕೈಲಿ ಕೇಳ್ತಾ ಇದೀನಿ. ಹ್ಯಾಂಡ್ ಚೆಕ್. ವೆರಿ ಗುಡ್ ಗರ್ಲ್. ಕೊಡ್ತಾ ಇದ್ದೀನಿ, ಮೋಸ ಮಾಡ್ತಾ ಇಲ್ಲ. ಹೈಫೈ. ಬರೀ ಖಾಲಿ ಕೈಯಲ್ಲಿ ಕೇಳ್ತಾ ಇದ್ದೀನಿ. ನೋಡೋಣ ಕೊಡ್ತಾ ಇಲ್ವಾ ಅಂತ. ಹೈಫೈ ಕೊಡೆ. ನೋ ನೋ ಹಿಯರ್. ಟ್ರೀಟ್ ತಗೋತೀನಿ. ಹೈಫೈ. ನೋ ನೋ ನೋ. ರಿಲೀಸ್ ಮಾಡ್ತಾ ಇಲ್ಲ. ವೆರಿ ಗುಡ್. ಎಸ್, ಗುಡ್ ಗರ್ಲ್. ಗೊತ್ತಾಯ್ತಾ? ಹೈಫೈ. ಅಥವಾ ಹಿಂಗ್ ಮಾಡ್ಕೊಳ್ಳಿ. ಹೈಫೈ. ಅವಳು ಗೊತ್ತು ನನ್ನ ಕೈಯಲ್ಲಿ ರಿವಾರ್ಡ್ ಇಲ್ಲ ಅಂತ. ಸೊ ಇದೇ ಟಿಪಿಕಲ್ ಅಸ್ಕಿ. ಬಾರೆ ವಾಪಸ್ ಬಾ, ಕಮ್ ಬ್ಯಾಕ್. ಕೂತ್ಕೋ ಮೊದಲು, ಕೂತ್ಕೋ. ನಾವು ಕೂತ್ಕೋ. ಹೈಫೈ. ಹೈಫೈ ಇಲ್ಲಿ ನೋಡು. ಹೈಫೈ. ಎಸ್, ವೆರಿ ಗುಡ್. ಹೈಫೈ. ವೆರಿ ಗುಡ್. ಒಂದೇ ದಿನ ಕೊಟ್ಟಿದ ತಕ್ಷಣನೇ ಕಲ್ತ್ಬಿಡ್ತು, ಇನ್ನೇನು ಪ್ರಾಕ್ಟೀಸ್ ಬೇಡ ಅಂತ ಏನೂ ಇಲ್ಲ. ನಿಮ್ಗೆ ಯಾವಾಗೆಲ್ಲ ಸಾಧ್ಯನೋ ಅವಾಗೆಲ್ಲ ನೀವು ಅವ್ರಿಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್. ಕೂತ್ಕೋ. ಎಸ್. ಸೆಕೆಂಡ್. ಎಸ್. ಹೈಫೈ. ಎಸ್. ಇಷ್ಟೇ. ಇದನ್ನ 3 ದಿನ ಪ್ರಾಕ್ಟೀಸ್ ಮಾಡೋದು ನಿಮ್ಮ ಕೈ ಹೋಗ್ತಿದಂಗೆ ಪೆಟ್ಟೆ ಧಾರಾಳವಾಗಿ ಕೈ ಕೊಡೋಕೆ ಶುರು ಮಾಡುತ್ತೆ. ಸೊ ಮೊದಲನೇ ಸಲ ನಾವು ಕಮ್ ಬ್ಯಾಕ್ ಮಾಡುವಾಗ ಮತ್ತೆ ಸಿಟ್ ಮಾಡಿಸುವಾಗ ಎಷ್ಟು ಕಷ್ಟ ಆಯ್ತು, ಇವಾಗ ಎಷ್ಟು ಒಳ್ಳೇದಾಗ್ತಾ ಇದೆಯೋ, ನಾಳೆ ಇನ್ನೂ ಬರ್ತಾ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಇನ್ನೂ ನಿಮ್ಗೆ ಚೆನ್ನಾಗಿ ಬಿಹೇವ್ ಮಾಡಕ್ ಶುರು ಮಾಡುತ್ತೆ. ಕೂತ್ಕೋ. ಎಸ್. ಹ್ಯಾಂಡ್ ಚೆಕ್. ವೆರಿ ಗುಡ್ ಗರ್ಲ್. ಎಸ್. ಸೊ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ 2-3 ಸೆಕೆಂಡ್ ಕುತ್ಕೊಳ್ದೇ ಇರ್ತಕ್ಕಂಥ ಪೆಟ್ಟು ಇವಾಗ ಆಲ್ಮೋಸ್ಟ್ 15-20 ಸೆಕೆಂಡ್ಸ್ ವರೆಗೂ ಬಂದ್ ನಿಂತಿದೆ. ಇನ್ನು ಡೌನ್ ಮಾಡಿಸ್ತೀವಿ. ಡೌನ್ ಮಾಡಿಸ್ತಾ ಇನ್ನೂ ಒಂದು 10 ಸೆಕೆಂಡ್ ಎಕ್ಸ್ಟ್ರಾ ಆಗುತ್ತೆ. ರೆಸ್ಟ್ ಮಾಡಿಸ್ತೀವಿ, ಸ್ಲೀಪ್ ಮಾಡ್ತೀವಿ. ದೆನ್ ಆಟೋಮೆಟಿಕ್ ಆಗಿ ಪೆಟ್ಟು ನಿಮ್ಮ ಹತ್ರನೇ ಇರಕ್ ಶುರುವಾಗುತ್ತೆ. ಇಂಪಾರ್ಟೆನ್ಸ್ ಆಫ್ ದ ಟ್ರೈನಿಂಗ್ ಏನು ಅಂತಂದ್ರೆ, ಒಂದು ಮಾತು ಕಲಿತೆ ಅಥವಾ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ನಾನೇನು ಅವಳಿಗೆ ಹೇಳ್ತಾ ಇಲ್ಲ, ಆಯ್ತಾ? ನೋಡೋಣ ಅವಳಾಗ ಒಳ್ಳೆ ಕೂತೊಳ ಇರು ಅಂತ. ಇದು ಟ್ರೈನಿಂಗ್ ಅಂದ್ರೆ. ರಿವಾರ್ಡ್ ಸಿಕ್ತಾ, ಮುದ್ದು ಮಾಡಿದ್ವಾ, ಇನ್ನೇನ್ ಬೇಕು? ಮುಂಚೆ ಏನ್ ಮಾಡ್ತಾ ಇದ್ದೋ, ಸೀದಾ ಬಂದು ಮೈ ಮೇಲೆ ನೆಗೆದು ಕಿತ್ಕೊಂಡು ಟ್ರೈ ಮಾಡ್ತಾ ಇದ್ದೋ. ಇವತ್ತು ನನ್ನ ಕೈಯಲ್ಲಿ ಟ್ರೀಟ್ ಇದೆ. ಸೊ ಆ ರೀತಿ ನೀವು ಮತ್ತೆ ನಿಮ್ಮ ಪೆಟ್ಟು ಕಮ್ಯುನಿಕೇಟ್ ಮಾಡುವಂತ ರೀತಿ ಇದಾಗಿರುತ್ತೆ, ಅಂದ್ರೆ ಈ ಟ್ರೈನಿಂಗ್ ಆಗಿರುತ್ತೆ. ನಾನೇನು ಹೇಳಲ್ಲ, ಈಗ ಹೇಳ್ತೀನಿ. ವೆರಿ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್.
ಕಾಯ್ತಿದ್ದಾಳ ಕೂತ್ಕೊಂಡು, ನಾನು ಅವಳಿಗೆ ಕೂತ್ಕೋ ಇಲ್ಲ ಫೋರ್ಸ್ ಮಾಡಿ ಏನಾದ್ರು ಮಾಡಿಸ್ತಾ ಇದೀನ? ಅವಳದು ಅವಸ್ಥೆ ಹೆಂಗಿತ್ತು ಅಂದ್ರೆ, ನಾನು ನಿಮ್ಗೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ನಾಯಿಗಳಿಗೆ ಹೆಂಗ್ ಸ್ನಾನ ಮಾಡಿಸ್ಬೇಕು ಏನು ಎತ್ತ ಅಂತ. ಅದರಲ್ಲಿ ಅವಳದೊಂದು ಮಾಡಿರೋ ಕೆಲಸದ ಒಂದು ವಿಡಿಯೋ ಇದೆ, ಅದನ್ನ ನೀವು ನೋಡಿ. ಅಷ್ಟು ಫ್ಲೆಕ್ಚುಯೇಟ್, ಅವಳ ಮನಸ್ಥಿತಿ ಒಂದ್ ಕಡೆ ನಿಲ್ಲಲ್ಲ. ಸೊ ಅಷ್ಟು ಫ್ಲೆಕ್ಚುಯೇಟ್ ಆಗಿರೋಳು ನಮ್ಮ ಮಾತು ಕೇಳ್ತಾಳೆ ಅಂದ್ರೆ ಇಟ್ಸ್ ಓಕೆ, ಸ್ವಲ್ಪ ತಳ್ಳಾದ್ರೂ ಏನು ಪರವಾಗಿಲ್ಲ, ಮಾಡೋಣ. ಆಮೇಲೆ ಇನ್ನೂ ಒಂದು ಜರ್ಮನ್ ಶೆಪರ್ಡ್ ಫೀಮೇಲ್ ಬಂದಿದೆ. ಒಂದು ಮೇಡಮ್ ಹೇಳಿದ್ರು ಒಂದು 8,000 ರೂಪಾಯಿ ಅಂತ ಮೋಟ್ರ್, ಅದು PVP ಕಡೆಯಿಂದ ಬರೋದು. ಅದನ್ನೇನೋ ಹಾಳು ಮಾಡಿದ್ದಂತೆ, ಪಾಟಿ ತಿಂತಾಳೆ, ಅವಳದೇ ಪಾಟಿನ. ಆಮೇಲೆ ಸಿಕ್ಕಾಪಟ್ಟೆ ಬಾರ್ಕಿಂಗು, ಸಪ್ರೇಷನ್ ಆಂಗ್ಸೈಟಿ ಎಲ್ಲಾನು ಇದೆ. 9 ತಿಂಗಳಾಗಿದೆ. ಅವಳಿಗೆ ಕಂಪ್ಲೀಟ್ ಟ್ರೈನಿಂಗ್, ಈಗ ಗೌನ್ಗೆ ಹೆಂಗ್ ಮಾಡ್ತಾ ಇದೀನೋ ಅವಳಿಗೂ ಹಂಗೆ ಮಾಡಿ ಕಂಪ್ಲೀಟ್ ಅವಳದು ಟ್ರೈನಿಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೂ ಹೆಲ್ಪ್ ಆಗ್ಬೋದು ನೋಡಿ. ಸ್ವಲ್ಪ ಹೈಟ್ ಎಂಪವರ್ಮೆಂಟ್ ಇದೆ ಅವಳಿಗೆ. ಅವಳನ್ನ ಆಲ್ಮೋಸ್ಟ್ ಒಂದು 4 ತಿಂಗಳು 3 ತಿಂಗಳು ಇರುವಾಗಲೂ ನಾನು ನೋಡಿದ್ದು. ಇವಾಗ ತುಂಬಾ ದೊಡ್ಡೊಳಾಗಿದ್ದಾಳೆ, ಬಟ್ ಊಟ ಸರಿಯಾಗಿ ಮಾಡಲ್ಲ. ಊಟ ಇಟ್ಟರೆ ಚಿಕನ್ ಹಾಕಿದ್ರೆ ಒಂದು 2-3 ಪೀಸ್ ಚಿಕನ್ ತಿನ್ಕೊಂಡು ಹೊಟ್ಟೋಗ್ತಾಳೆ. ಅವಳಿಗೆ ಬೇಕಾದಾಗ ಊಟ ಮಾಡೋದು, ಆ ಊಟ ತಿನ್ನಕ್ಕೆ ಸರಿ ಮಾಡಿಸೋದು. ಆಮೇಲೆ ಪಾಟಿ ತಿಂದೇ ಇರಂಗೆ ಏನು ಮಾಡಬೇಕು, ಯಾಕೆ ತಿಂತಾ ಇದೆ ಅದ್ರದ್ದು ಎಕ್ಸ್ಪ್ಲನೇಷನ್ನು, ಮತ್ತು ಅದರದ್ದು ಕಂಪ್ಲೀಟ್ ಟ್ರೈನಿಂಗು, ಗೌನ್ದು ಕಂಟಿನ್ಯೂಟಿ ವಿಡಿಯೋ ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೌನ್ ಆ್ಯಂಡ್ ನಿಮಗೆಲ್ರಿಗೂ ನಿಮ್ಮದು ಒಂದು ಅಮೂಲ್ಯವಾದ ಸಮಯನ ನಮಗೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತಮಗೆ ಯಾರಿಗಾದರೂ ನಮಗೇನಾದರೂ ಹೆಲ್ಪ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಖಂಡಿತವಾಗ್ಲೂ ಒಂದು ಸಬ್ಸ್ಕ್ರಿಪ್ಷನ್ ತಗೋಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಬಟ್ ನನಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಆಯಿತು ಅಂತ. ನಿಮಗೆ ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂದರೆ ಆಲ್ಮೋಸ್ಟ್ ಒಂದು 170 ರೂಪಾಯಿನೂ ಇದೆ. ನನಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಹೌದು ನಾನು ಹೇಳ್ತಾರಂಥ ವಿಷಯದಲ್ಲಿ ಕ್ವಾಲಿಟಿ ಇದೆ, ಅಥವಾ ಇವ್ರನ್ನ ನಾವು ಏನಾದರೂ ಸಹಾಯ ಮಾಡಬಹುದು ಅಂತ ನಿಮ್ಗೆ ಅನ್ಸಿದ್ರೆ ತಗೊಳ್ಳಿ. ಮೋಸ್ಟ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಏನೋ ಬಂದಿದೆ, 2,000 ಜನ ಏನೋ ಸಬ್ಸ್ಕ್ರೈಬರ್ ಇದ್ದಾರೆ, ವ್ಯೂಸ್ ಹೋಗ್ತಾ ಇದೆ, ಬಟ್ ಒಬ್ಬರು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದಾರೆ. ನಿಮ್ಗೇನಾದರೂ ನಾನು ಮತ್ತೆ ಕೇಳ್ತಾ ಇದ್ದೀನಿ, ನಮ್ಗೇನಾದರೂ ಸಹಾಯ ಮಾಡಬೇಕು ಅನ್ಸಿದ್ರೆ, ಅಥವಾ ನಾನು ಹೇಳ್ತಾ ಇರೋಂಥ ವಿಷಯ ನಿಮಗೆ ಸರಿಯಾಗಿದೆ ಅನ್ಸಿದ್ರೆ, ಅಥವಾ ನಿಮಗೆ ಅರ್ಥ ಆಗ್ತಿದೆ ಅನ್ಸಿದ್ರೆ, ಟ್ರೈನಿಂಗಿಗೆ 1,000 ರೂಪಾಯಿ ಖರ್ಚು ಮಾಡ್ತೀರಾ, ನಾನು ಅಷ್ಟೆಲ್ಲ ಕೇಳ್ತಾ ಇಲ್ಲ. ಒಂದು 160 ರೂಪಾಯಿನೋ 170 ರೂಪಾಯಿನೋ ಒಂದು ಸಬ್ಸ್ಕ್ರಿಪ್ಷನ್ ಇದೆ, ತಗೊಳ್ಳಿ, ನಮ್ಗೆ ಸಹಾಯ ಆಗುತ್ತೆ. ಬಾ ಇಲ್ಲಿ ಗೌನ್, ಬಾ ಕೂತ್ಕೋ. ಹ್ಯಾಂಡ್ಶೇಕ್, ವೆರಿ ಗುಡ್. ಹೈಫೈ, no, high-five. Very good girl, very good girl, very good girl. ನನಗೆ ಇನ್ನೂ ಎಜಿಲಿಟಿ ಎಕ್ವಿಪ್ಮೆಂಟ್ಸ್ ಬರ್ತಾ ಇದೆ, ಅದು ಬಂದಮೇಲೆ ಜಂಪಿಂಗ್ ಮಾಡಿಸ್ಬೇಕು, ಸ್ಪಿನ್ನಿಂಗ್ ಮಾಡಿಸ್ಬೇಕು, ಎಲ್ಲನೂ ಹೇಳ್ಕೊಡ್ತೀನಿ. ಇವಳನ್ನ ಕಂಪ್ಲೀಟಾಗಿ ಟ್ರೈನ್ ಮಾಡೋಂಥ ವಿಡಿಯೋ ನಿಮಗಾಗಿ ನಾನು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಿಮ್ಮ ಅಮೂಲ್ಯವಾದ ಸಮಯ ನಮಗೋಸ್ಕರ ಕೊಟ್ಟಿದ್ದಕ್ಕೋಸ್ಕರ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.